ನಯನ ಹೋಮಿಗೆ ವೆಲ್ಕಮ್. ಇವತ್ತು ಪಪ್ಪು ಮಾಡುವ ವಿಧಾನ ನೋಡಿಕೊಳ್ಳುವ. ಹರಿವೆಯನ್ನು ತೊಳೆದು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಒಂದು 4 ಈರುಳ್ಳಿಯನ್ನು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. 2 ಟೊಮೆಟೊವನ್ನು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಒಂದು 3/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ತೊಳೆದು ಹಿಡ್ಕೊಂಡಿದ್ದೇನೆ. 6 ಹಸಿಮೆಣಸನ್ನು ತಗೊಂಡಿದ್ದೇನೆ. ಇದಕ್ಕೆ ಬೇರೆ ಖಾರ ಯಾವುದು ಉಪಯೋಗಿಸದ ಕಾರಣ ಅದನ್ನೇ 6 ತಗೊಂಡಿದ್ದೇನೆ. ಮತ್ತು ಹುಣಸೆಹಣ್ಣು ಸ್ವಲ್ಪ ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಇದನ್ನಿನ್ನೂ 2 ವಿಸಿಲ್ ಬರಿಸಬೇಕು. ಇದು ಬೇಯಿಸ್ಕೊಂಡು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಹುಳಿಯ ನೀರು, ಸ್ವಲ್ಪ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಬೇಕಿನ್ನು. ಚೆನ್ನಾಗಿ ಕುದಿಬೇಕದು. ಹುಳಿಯ ಚಿಗುರು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಚಿಗುರಿನಿಂದ ಮತ್ತು ಬಸಳೆಯಿಂದ ಪಪ್ಪು ಮಾಡಲಿಕ್ಕಾಗ್ತದೆ. ಇದು ಕುದಿ ಬಂದಿದೆ, ಆಗಿದೆ. ಇದು ಪಪ್ಪಿಗೊಂದು ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು, ಸ್ವಲ್ಪ ಹಿಂಗ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಇದಕ್ಕೆ ಒಗ್ಗರಣೆ ಹಾಕಿ ಆಯಿತು. ಇದು ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಒಳ್ಳೆಯದಾಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್.